ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ದಂಡಂ ದಶಗುಣಂ ಅಂತ ಹೇಳ್ತಿದ್ರು. ಮಕ್ಕಳು ಹೇಳಿದ ಮಾತು ಕೇಳದಿದ್ರೆ ಹೊಡೆದ್ರೆ ಮಕ್ಕಳು ಮಾತು ಕೇಳ್ತಾರೆ ಅಂತ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಜೋರಾಗಿ ಗದ್ದಿದ್ರು ಕೂಡ ಎಷ್ಟೋ ಜನ ಮಕ್ಕಳು ಡಿಪ್ರೆಷನ್ಗೆ ಆಗೋದನ್ನು ನೋಡ್ತಾ ಇದ್ದೀವಿ. ಕೆಲವು ಸತಿ ಒಂದು ಹೀನಾಯವಾದ ನಿರ್ಧಾರಕ್ಕೂ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಮಕ್ಕಳನ್ನು ಮಕ್ಕಳು ತಪ್ಪು ಮಾಡಿದ್ರೆ ಹೇಗಪ್ಪ ಶಿಕ್ಷಿಸೋದು, ಮಕ್ಕಳಿಗೆ ಹೇಗೆ ಬುದ್ಧಿ ಹೇಳೋದು ಅನ್ನೋದು ಈಗಿನ ಪೇರೆಂಟ್ಸಿಗೆ ಯಕ್ಷ ಪ್ರಶ್ನೆ ಆಗೋಗಿದೆ. ಹಾಗಂತ ಮಕ್ಕಳಿಗೆ ಬೈದೇ ಇರೋಕ್ಕಾಗತ್ತಾ, ಮಕ್ಕಳಿಗೆ ಗದ್ರದೇ ಇರೋಕ್ಕಾಗತ್ತಾ, ಹೊಡಿದೇ ಇರೋಕ್ಕಾಗತ್ತಾ ಅಂತ ಕೇಳಿದ್ರೆ ಹೌದು, ನಾನು ಹೇಳ್ತೀನಿ, ಮಕ್ಕಳಿಗೆ ಯಾವಾಗ ನಾವು ಹೊಡಿತೀವೋ ಅವು ಇನ್ನೂ ಹೆಚ್ಚು ಮಂಡಾಗಿ ಹೋಗ್ತವೆ. ನೋಡಿ, ನಿಮಗೆ ಆಗಲಿ ಯಾವಾಗ ಒಂದು ಭಯ ಇರುತ್ತೋ ಆಗ ನಮಗೆ ಏನಾಗತ್ತಪ್ಪ ಅಂತ ಹೇಳಿ ಆ ಭಯದಲ್ಲಿರ್ತೀವಿ. ಯಾವಾಗ ಇಷ್ಟೇನಾ, ಇವ್ರಿಗೆ ಕೋಪ ಬಂದರೆ ಇಷ್ಟೇ ಮಾಡೋಕ್ಕೆ ಸಾಧ್ಯನಾ, ಅತಿಯಾಗಿ ಹೆಚ್ಚು ಕೋಪ ಬಂದರೆ ಬಡಿತಾರ, ಏನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಹೇಳಿ ಬೆಳೀತಾ ಮಕ್ಕಳು ಬೇರೆ ಥರ ದುಶ್ಚಟಕ್ಕೂ ಒಳಗಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಏನಾಗತ್ತೆ ಅಂತ ಹೇಳಿದರೆ, ಮಕ್ಕಳಿಗೆ ಎಕ್ಸ್ಪೋಷರ್ಸ್ ಜಾಸ್ತಿ ಇದೆ. ಡ್ರಗ್ ಆಗಿರಬಹುದು ಅಥವಾ ಆನ್ಲೈನ್ ಆಗಿರ್ಬೋದು. ಅದರಲ್ಲೂ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೊರೋನಾ ಬಂದಾಗಲಿಂದ ಒಂದು ಡಿಜಿಟಲ್ ರೆವಲ್ಯೂಷನ್ ಆಯಿತು. ಮಕ್ಕಳು ಶಾಲೆಗೆ ಹೋಗ್ತಿದ್ದಿದ್ದು ಮಕ್ಕಳು ಮನೇಲೇ ಕೂತು ಪಾಠ ಕಲಿಯೋದನ್ನು ಶುರು ಮಾಡಿದ್ರು. ಎಲ್ಲವೂ ಮೊಬೈಲಲ್ಲಿ ಎಲ್ಲವೂ ಆಕ್ಸೆಸಿಬಿಲಿಟಿ ಸಿಕ್ತು. ಎಷ್ಟೋ ಜನ ಮಕ್ಕಳು ಮೊಬೈಲ್ಗೂ ಅಡಿಕ್ಷನ್ ಆಗಿದ್ದಾರೆ. ಆದರೆ ಇದೆಲ್ಲದರಿಂದ ನನ್ನ ಮಕ್ಕಳನ್ನು ಹೇಗೆ ತರೋದು, ಬಡಿದೇ ಇದ್ದರೆ ಮಕ್ಕಳು ಹೇಳಿದ ಮಾತು ಕೇಳ್ತಾರಾ ಅಂತಿದ್ರೆ, ಇವತ್ತು ನಾನು ನಿಮಗೆ ಮಕ್ಕಳನ್ನ ಹೇಗೆ ಬೆಳೆಸೋದು, ಹೇಗೆ ಮಕ್ಕಳನ್ನು ಪ್ರೀತಿಯಾಗಿ ನೋಡ್ಕೊಳ್ಳೋದು ಅಂತ. ನಾನು ಎಷ್ಟೋ ಜನ ನೋಡಿದ್ದೀನಿ, ಮಕ್ಕಳನ್ನು ನಾವು ನಮ್ಮ ರೀತಿಯಾಗಿ ಬೆಳೆಸಬೇಕು ಅಂತ ಸಬ್ಕಾನ್ಷಿಯಸ್ಲಿ ಪ್ರಯತ್ನ ಪಡ್ತಾ ಇರ್ತೀವಿ. ಎಷ್ಟೋ ಸತಿ ಮಕ್ಕಳಿಗೆ ಅದನ್ನು ಮಾಡಲಿಕ್ಕೆ ಇಷ್ಟ ಇದೆಯೋ ಬಿಟ್ಟಿದೆಯೋ ನಾವು ಕೇಳೋದಿಲ್ಲ. ಆದರೆ ನನಗೆ ಸಂಗೀತ ಕಲಿಬೇಕಂತ ಆಸೆ ಇತ್ತು, ನೀನು ಹೋಗಿ ಕಲಿಯಪ್ಪ ಅಂತ ಬಲವಂತ ಮಾಡ್ತೀವಿ. ಎಷ್ಟೋ ಸತಿ ಮಕ್ಕಳಿಗೆ ಅವ್ರಿಗೆ ಇಷ್ಟ ಇದೆಯೋ ಬಿಟ್ಟರೋ ಗೊತ್ತಿಲ್ಲ ನಮಗೆ. ಆದರೆ ನಾವು ಮಾತ್ರ ಅವುಗಳಿಗೆ ಬಲವಂತ ಮಾಡಿ ಅದನ್ನು ನಾವು ಕೆಲಸ ಮಾಡಿಸ್ತಾ ಇರ್ತೀವಿ. ಆದರೆ ಮಕ್ಕಳು ನಮ್ಮನ್ನು ಶುರುಗೆ ಮೆಚ್ಚಲಿಕ್ಕೆ ಮಾಡ್ತಾ ಹೋಗ್ತಾರೆ. ಆದರೆ ಅದೇ ಬೆಳೀತಾ ಚೈಲ್ಡ್ಹುಡ್ ಟ್ರಾಮಾ ಆಗಿ ಬೆಳೀತಾ ಹೋಗುತ್ತೆ. ನೋಡ್ರಿ, ಎಷ್ಟೋ ಸತಿ ಹೆಣ್ಮಕ್ಳನ್ನ ಮದುವೆ ಆಗಿರ್ತಾರೆ, ಗಂಡ ಹೊಡಿತಾ ಇರ್ತಾನೆ, ಬಡಿತಾ ಇರ್ತಾನೆ, ಆದರೂ ಕೂಡ ಆ ಹೆಣ್ಮಗು ತನ್ನ ಗಂಡನ ಬಿಟ್ಟು ಹೋಗಲಿಕ್ಕೆ ರೆಡಿ ಇರಲ್ಲ. ನಾನು ಕೇಳಿದಾಗ ಯಾಕೆ ಹೀಗಿದೆಯಾ ಅಂತ ಹೇಳಿದರೆ, ಮೇಡಮ್, ನಾನು ಸಣ್ಣ ವಯಸ್ಸಲ್ಲಿರುವಾಗ ನನ್ನ ತಾಯಿ ತುಂಬಾ ಹೊಡಿತಾಯಿದ್ರು, ನಮ್ಮ ಅಪ್ಪನೂ ಹೀಗೆ ಕುಡ್ಕೊಂಡು ಬರ್ತಾಯಿದ್ರು, ಮೋಸ್ಟ್ಲಿ ಎಲ್ಲರ ಮನೇಲೂ ಹೀಗೇನಾ ಅಂತ ಅಂದ್ಕೊಂಡ್ಬಿಡ್ತಾರೆ. ನೋಡಿ, ಯಾವ ಮಕ್ಕಳು ಕೂಡ ಮೇಲ್ಗಡೆಯಿಂದ ಅಯ್ಯೋ ನನ್ನ ಕಾಪಾಡಿ, ನನ್ನ ಹುಟ್ಟಿಸಿ ಅಂತ ಕೇಳಿರಲ್ಲ. ನಾವು ಮಕ್ಕಳನ್ನು ನಮ್ಮ ಸ್ವಾರ್ಥಕ್ಕೆ ಹುಟ್ಟಿಸಿರ್ತೀವಿ. ಆದರೆ ಆ ಮಗುವಿನ ಲಾಲನೆ ಪಾಲನೆ, ಸರಿಯಾದ ಒಂದು ಎಜುಕೇಷನ್, ಯಾಕಂತ ಹೇಳಿದ್ರೆ ನೋಡಿ, ಒಂದು ಹೆಣ್ಣು ಮನೇಲಿ ಕೂತಿದ್ದಾಳೆ ಅಂದರೆ ಅವಳನ್ನು ತುಂಬ ನಿರ್ಲಕ್ಷ್ಯವಾಗಿ ನೋಡ್ತೀವಿ. ಏನು ಮಹಾ ಮಾಡ್ತೀಯ, ಮನೇಲಿ ಕೂತ್ಕೊಂಡು ಏನು ಮಾಡ್ತಾ ಇರ್ತೀಯ ಇಡೀ ದಿನ ಅಂತ. ಆದರೆ ಒಂದು ಉನ್ನತವಾದ ಒಂದು ಮಗುವನ್ನು ಸಮಾಜಕ್ಕೆ ಕೊಟ್ಟರೆ ಕೂಡ ಅದು ಕೂಡ ಕಾಂಟ್ರಿಬ್ಯೂಷನ್. ಹಾಗಾಗಿ ಮೊದಲನೇದಾಗಿ ಮಕ್ಕಳಿಗೆ ನಿಮ್ಮ ರೀತಿ ಬೆಳಿಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಆಚೆ ಇಡಿ. ಯಾಕಂತ ಹೇಳಿದ್ರೆ ಮಿನಿ ಮೀಯನ್ನು ರೇಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಮಕ್ಕಳಲ್ಲಿ ನಿಮಗೆ ಏನೇನು ಮಾಡಬೇಕು ಆ ಫ್ಯಾಂಟಸಿ ಎಲ್ಲ ಮಕ್ಕಳ ಮೇಲೆ ಹೇರ್ತಾ ಹೋಗಬೇಡಿ. ಆ ಮಕ್ಕಳಿಗೆ ಒಂದು ಪರ್ಸ್ನಾಲಿಟಿ ಬೆಳೀಲಿಕ್ಕೆ ಬಿಡಿ. ಯಾಕಂತ ಹೇಳಿದ್ರೆ ಒಂದು ಮಗು 0 to 7 years ಅದಕ್ಕೆ ಸ್ಪಾಂಜ್ ಏಜ್ ಅಂತ ಕರೀತಾರೆ. ಅಂದರೆ ಅವರ ಸುತ್ತಮುತ್ತಲಿರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಅಜ್ಜಿ ತಾತ ಆಗಿರ್ಬೋದು, ಅಥವಾ ಆಟ ಆಡೋ ಮಕ್ಕಳ ಜೊತೆಯಿಂದ ಪಾಠವನ್ನು ಕಲಿತಾ ಹೋಗ್ತವೆ. ಅದಕ್ಕೆ ಸ್ವಂತವಾದ ಒಂದು ಪರ್ಸ್ನಾಲಿಟಿ ಇರಲ್ಲ. ಆದರೆ ಯಾವಾಗ ನಮ್ಮ ಆಸೆಗಳನ್ನು ಅವುಗಳ ಮೇಲೆ ಹೇರ್ತಾ ಹೋಗ್ತೀವೋ ಅದು ಭಯದಿಂದ ಆ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮೊದಲನೇದಾಗಿ ಈಗ ನೋಡಿ, ಮಕ್ಕಳು ಮೊಬೈಲಲ್ಲಿ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೂ ಮಗುವಿಗೆ ಮೊಬೈಲ್ ತೋರಿಸ್ಕೊಂಡು ಊಟ ಮಾಡಿಸ್ತಾ ಇರ್ತೀವಿ ಅಲ್ವಾ. ಮಗುವಿಗೆ ಏನನ್ನ ಆಹಾರವನ್ನು ಕೊಡ್ತಿರೋ ಅದ್ರ ಬಗ್ಗೆ ಅರಿವು ಮೂಡಿಸಿ, ಮಕ್ಕಳಿಗೆ ಏನನ್ನು ತಿನ್ನಿಸ್ತಿರೋ. ಯಾಕಂತ ಹೇಳಿದ್ರೆ ಆ ಮಕ್ಕಳಿಗೆ ಆ ಪೌಷ್ಟಿಕತೆ ಬಗ್ಗೆ ಅರಿವಾಗಬೇಕು. ಮಕ್ಕಳಿಗೆ ಸಣ್ಣ ವಯಸ್ಸಿಂದನೇ ಹೆಲ್ತ್ ಕಾನ್ಷಿಯಸನ್ನು ಬೆಳೆಸಿ. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳು ಮೊಬೈಲಲ್ಲೇ ಆಟಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತಾರೆ, ಆಚೆ ಹೋಗೋದನ್ನ ಅಭ್ಯಾಸನೇ ಕಳೆದೋಗಿದೆ. ಯಾಕಂತ ಹೇಳಿದ್ರೆ ಕೋವಿಡ್ ಟೈಮ್ ಇತ್ತು, ಆದರೂ ನಾವು ಕೋವಿಡ್ ಕಳೆದು 1-2 ವರ್ಷ ಆದರೂ ಕೂಡ ಇನ್ನೂ ಆ ಕಂಫರ್ಟ್ ಝೋನಿಂದ ಆಚೆ ಬಂದಿಲ್ಲ ಅಲ್ವಾ. ಹಾಗಾಗಿ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಹೇಳ್ಕೊಳ್ಳಿ. ಒಂದು ನಿಮ್ಮ ಮಗುವಿನ ಜೊತೆ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ಳಿ. ಈಗ ನೋಡಿ, ಗಂಡ ಹೆಂಡತಿ ಹೇಳಿದ ಮಾತನ್ನು ಕೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ತುಂಬ ಸಮಯವನ್ನು ಕಳೆದಿರ್ತಾನೆ. ಸಬ್ಕಾನ್ಷಿಯಸ್ಲಿ ಅವನು
ಕೇಳಬೇಕು ಅಂತ ಕೇಳಲ್ಲ, ಆದರೂ ಸಬ್ಕಾನ್ಷಿಯಸ್ಲಿ ಹೆಂಡತಿ ಹೇಳಿದ ಮಾತನ್ನು ಯಾಕೆ ಕೇಳ್ತಾನಪ್ಪ ಅಂತ ಹೇಳಿದರೆ ಆಕೆ ಜೊತೆ ತುಂಬ ಸಮಯವನ್ನು ಕಳೆದಿರ್ತಾನೆ. ತಾಯಿ ಹೇಳಿದ ಮಾತು ಯಾಕೆ ಗಂಡ ಕೇಳ್ತಾನೆ ಅಂತ ಹೇಳಿದರೆ ಆಕೆ ಜೊತೆ ಕೂಡ ತುಂಬಾ ಸಮಯ ಕಳೆದಿರ್ತಾನೆ. ನಾವು ಯಾರೊಟ್ಟಿಗೆ ತುಂಬ ಸಮಯವನ್ನು ಕಳೆದಿರ್ತೀವಿ, ನಾವು ಎಮೋಷ್ನಲ್ ಅಟ್ಯಾಚ್ ಆಗಬೇಕು ಅಂತಿಲ್ಲ, ಸಬ್ಕಾನ್ಷಿಯಸ್ಲಿ ಅವ್ರು ಹೇಳಿದ ಮಾತನ್ನು ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ ಅವರೊಟ್ಟಿಗೆ ನಮಗೆ ಒಂದು ಒಡನಾಟ, ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತೀವಿ. ಹಾಗಾಗಿ ನಿಮ್ಮ ಮಗುವಿನೊಟ್ಟಿಗೆ ಆ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ಳಿ. ಈಗ ನಾನು ಮೊಬೈಲ್ ಉಪಯೋಗಿಸ್ಕೊಂಡು ನನ್ನ ಮಗುವಿಗೆ ಮೊಬೈಲ್ ಉಪಯೋಗಿಸ್ಬೇಡ ಅಂತ ಹೇಳಿದರೆ ಅದು ಕೇಳಲ್ಲ. ಫಸ್ಟು ನಾನು ಮೊಬೈಲನ್ನು ಕಡಿತಗೊಳಿಸಿದರೆ ಸಮಯ ಸ್ಪೆಂಡ್ ಮಾಡೋದು, ಆ ಮಗು ಆ ನಂತರ ನಮ್ಮೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ಶುರು ಮಾಡುತ್ತೆ. ಆ ಬಾಂಧವ್ಯತೆ ಅನ್ನೋದು ತುಂಬ ಮುಖ್ಯ. ನೋಡಿ, ಮಕ್ಕಳಿಗೆ ಶಿಕ್ಷೆ ಅಂತ ಹೇಳಿದ್ರೆ ಹೊಡೆದಿಯೋದು ಬಡಿಯೋದು ಅಲ್ಲ. ಎಕ್ಸಾಂಪಲ್, ಈಗ ಒಂದು ಮಗು ಒಂದು ವಸ್ತುವನ್ನು ಕೇಳುತ್ತೆ, ಆ ಮಗು ಅದನ್ನು ಅರ್ನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಯಾವಾಗ ಸದಾ ನಾನು ಎಲ್ಲವನ್ನ ಕೊಡ್ತಾ ಹೋಗ್ತೀವೋ ಆ ಬೆಲೆ ಗೊತ್ತಾಗಲ್ಲ. ಎಲ್ಲವನ್ನು ಅಳಿದು, ಭಗವಂತನೂ ಅಷ್ಟೇ ಅಂತೆ, ನಮಗೇನಾದರೂ ಕೊಡಬೇಕಾದ್ರೆ ಅಳಿದು ತೂಗಿ ಕೊಡ್ತಾನಂತೆ. ಅಂತ ಹೇಳಿದ್ರೆ ಅದನ್ನು ಪಡೆಯೋ ಯೋಗ್ಯತೆ ನಮಗಿದೆಯಾ ಅಂತ. ಎಲ್ಲರನ್ನೂ ಒಂದೇ ಸಮನಾಗಿ ನೋಡಿದ್ದಿದ್ರೆ ಇವತ್ತು ನಾವೆಲ್ಲರೂ ಅಂಬಾನಿಗಳೇ ಆಗಿರ್ತಿದ್ವಿ ಅಲ್ವಾ, ಎಲ್ಲರೂ ನೋಡಲಿಕ್ಕೆ ಚೆನ್ನಾಗಿರ್ತಿದ್ವಿ, ಎಲ್ಲರೂ ಒಂದೇ ಥರ ಇರ್ತಾ ಇದ್ವಿ. ಆದರೆ ಭಗವಂತ ನಮ್ಮ ಕರ್ಮಾನುಸಾರವಾಗಿ ನಮಗೆ ಕೊಡ್ತಾನಂತೆ ಅಳಿದು ತೂಗಿ. ಹಾಗೆ ಮಕ್ಕಳು ಕೂಡ ಅಷ್ಟೇ, ಮಕ್ಕಳ ಮೇಲೆ ಭಗವಂತ ನಮಗೆ, ನಾವೆಲ್ಲರೂ ಪ್ರೀತಿಯಾದ ಮಕ್ಕಳೇ ಅಲ್ವಾ. ಆದರೆ ತಾಯಿ ಆಗಲಿ ತಂದೆ ಆಗಲಿ ಮಗು ಅದನ್ನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಬಿಹೇವಿಯರ್, ಬಿಹೇವಿಯರಿಂದ ಒಂದು ಚಿಂತನೆಯನ್ನು ಆ ಮಗುವಿಗೆ ಕೊಡಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಈಗ ಮಗು ಕೇಳುತ್ತೆ ಏನೋ, ನಾವೇನು ಮಾಡ್ತೀವಿ, ಅಯ್ಯೋ ವಾರವಿಡೀ ನಾನು ಕೆಲಸದಲ್ಲಿ ಬ್ಯುಸಿ ಇದೆ, ಒಂದು ಕೆಲಸ ಮಾಡೋಣ, ಅದೇನು ಕೇಳುತ್ತೆ ಕೊಟ್ಬಿಡೋಣ ಅನ್ನೋ ಗಿಲ್ಟ್ ಪೇರೆಂಟಿಂಗಲ್ಲಿ ನಾವು ಮಕ್ಕಳು ಏನು ಕೇಳಿದ್ರು ಅದು ಮಗುವಿಗೆ ಕೊಡಿಸ್ಬೇಕಾ ಬೇಡವಾ ಅನ್ನೋ ಯೋಚನೆ ಮಾಡದೆ ಕೂಡ ತಕ್ಷಣ ಕೊಟ್ಬಿಡ್ತೀವಿ. ಆಗ ಮಗುವಿಗೆ ಆ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ನೀವು ಅಷ್ಟೇ, ಮಕ್ಕಳಿಗೆ ಏನೇ ಕೊಡಬೇಕಾದ್ರೂ ಅದನ್ನು ಕೊಡಿಸ್ಬೋದಾ, ಆ ಮಗು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು. ನೀನು ನೋಡ್ಬಿಟ್ಟ ಈ ಒಳ್ಳೆ ಮಾರ್ಕ್ಸ್ ತೆಗಿ, ನಾನು ಕೊಡ್ತೀನಿ, ಅಥವಾ ಅಮ್ಮನಿಗೆ ನೀನು ಬೈದೆ ನಾನು ಕೊಡಲ್ಲ. ಮತ್ತು ಇನ್ನು ಮುಖ್ಯವಾದ ಒಂದು ತಂದೆ ತಾಯಿ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ತಂದೆ ತಾಯಿಯಲ್ಲಿ ನಾನು ನನ್ನ ಒಳ್ಳೆ ತಂದೆ ಅನ್ಸ್ಕೋಬೇಕು, ಒಳ್ಳೆ ತಾಯಿ ಅನ್ಸ್ಕೋಬೇಕು ಅನ್ನೋ ಕಾಂಪಿಟೇಷನ್ಗೆ ಮಕ್ಕಳಿಗೆ ಬೈದೇ ಇರೋದು, ಅಥವಾ ತಾಯಿ ಮಗುವನ್ನು ಬೈದೆ ತಂದೆ ಮಗಳ ಮುಂದೆ ತಾಯಿಯನ್ನು ಬೈಯೋದು, ಅಥವಾ ತಾಯಿ ಏನಾದರೂ ತಂದೆ ಬಗ್ಗೆ ದೂರನ ಹೇಳೋದು, ಹೀಗೆ ಮಾಡೋದ್ರಿಂದ ಕೂಡ ಮಕ್ಕಳು ಅಡ್ವಾಂಟೇಜನ್ನು ತಗೋತಾ ಹೋಗ್ತಾರೆ. ಆದಷ್ಟು ಹೆಚ್ಚಾಗಿ ಮಕ್ಕಳ ಮುಂದೆ ಜಗಳ ಮಾಡೋದಾಗಲಿ, ಗಲಾಟೆ ಮಾಡೋದಾಗಲಿ, ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಎಷ್ಟೋ ಸತಿ ನಾನು ನೋಡಿದ್ದೀನಿ. ಜಾಯಿಂಟ್ ಫ್ಯಾಮಿಲಿಲಿದ್ದರೆ ಗಂಡ ಹೆಂಡತಿ ಜಗಳಾಡಿ ಅವ್ರು ನೆಕ್ಸ್ಟ್ ಡೇ ಆರಾಮಾಗಿ ಬಿಡ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಅತ್ತೆ ಮಾವ ಮಕ್ಕಳೆಲ್ಲ ಏನು ಮಾಡ್ತಾರೆ, ಅಯ್ಯೋ ನಿನ್ನೆ ನಮ್ಮಮ್ಮ ಜಗಳಾಡಿದ್ರು, ನಮ್ಮ ಅಪ್ಪ ಜಗಳಾಡಿದ್ರು, ಹೀಗೆ ಅದು ಅವುಗಳ ಅಡ್ವಾಂಟೇಜ್ ತಗೊಳ್ತಾ ಹೋಗ್ತವೆ. ಹಾಗಾಗಿ ನೀವು ಎಷ್ಟೇ ಮನಸ್ತಾಪ ಬರಲಿ ಆಚೆ ಹೋಗಿ ಜಗಳ ಆಡ್ಬಿಡಿ. ಇನ್ನೊಂದು ಹೇಳ್ತೀನಿ, ನೀವು ನಡೀತಾ ನೋಡಿ, ಎಷ್ಟೇ ದೊಡ್ಡ ದೊಡ್ಡ ಜಗತ್ತಿನ ಲೀಡರ್ಸ್ಗಳು ಯಾವುದೇ ಒಂದು ಕ್ರೂಷಿಯಲ್ ಮೀಟಿಂಗನ್ನು ನಡೀತಾ ಮಾತಾಡ್ತಾರಂತೆ. ಯಾಕೆ ಗೊತ್ತಾ, ನಾವು ಯಾವಾಗ ನಡೀತೀವೋ ನಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾನು ಅಷ್ಟೇ, ನನ್ನ ಎಷ್ಟೇ ಸೆನ್ಸಿಟಿವ್ ವಿಷಯ ಆಗಿರಲಿ, ಯಾವುದೋ ಒಂದು ಟ್ರಿಗರ್, ನನಗೆ ಯಾವುದಾದ್ರು ಒಂದು ಇರಿಟೇಷನ್ ಆದರೂ ಸಿಟ್ಟಾದರೆ ನಾನು ನನ್ನ ಗಂಡ ಎಷ್ಟೇ ಹೊತ್ತಾಗಲಿ ಬಂದಮೇಲೆ ಅವನನ್ನು ವಾಕಿಂಗ್ ಕರ್ಕೊಂಡೋಗಿ ಮಾತಾಡ್ತೀನಿ. ಆವಾಗಲಿಂದ ನಾವು ವಾಯ್ಸ್ ರೇಸ್ ಮಾಡಿ ಮಾತಾಡೋದಾಗಲಿ, ಅಥವಾ ಸಿಟ್ಟಾಗಲಿ, ಅಥವಾ ನೀನು ಹೀಗೆ ನಾನು ಹೀಗೆ ಅಂತ ಮಾತಾಡೋದನ್ನು ನಿಲ್ಲಿಸ್ತೀವಿ. ಏನು ಸಮಯ ಅಂತ ಹೇಳಿದರೆ ಆ ಸಮಯದಲ್ಲಿ ನಾವು ಯಾವ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಹುಡುಕ್ತಾ ಹೋಗಬೇಕು ಹೊರತು ನೀನು ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದೆ ಅಂತ ಮಾತಾಡ್ತಾ ಹೋದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಆದಷ್ಟು ಮಕ್ಕಳು ಮುಂದೆ ಜಗಳವನ್ನು ಮಾಡಬೇಡಿ. ಕೆಲವರು ಎಷ್ಟೋ ಜನ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಲ್ಲ, ಮಕ್ಕಳಾದರೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ನೀವು ನಿಮ್ಮ ಮಧ್ಯೆ ಸಂಬಂಧ ಚೆನ್ನಾಗಿದ್ರೆ ಮಾತ್ರ ನಿಮ್ಮಿಂದ ಬರ್ತಕ್ಕಂಥ ಮಗುವಿನ ಜೊತೆ ಕೂಡ ಸಂಬಂಧ ಅದ್ಭುತವಾಗಿರುತ್ತೆ. ಅದು ಬಿಟ್ಟು ಮಗು ಏನೋ ಬಂದು ಸಂಬಂಧ ಸರಿ ಮಾಡುತ್ತೆ ಅನ್ನೋದು ಮೂರ್ಖತನ. ಯಾವತ್ತೂ ಅಷ್ಟೇ, ಸಂಬಂಧಗಳನ್ನು ನಾವು ಹೇಗಿರ್ತೀವೋ ಆ ಸಂಬಂಧಗಳು ಬದಲಾಗ್ತಾ ಹೋಗುತ್ತೆ. ಈಗ ನಾನೇ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ನನ್ನ ಪತಿ ಆದವನು ಅಥವಾ ನನ್ನ ಬಾಯ್ ಫ್ರೆಂಡ್ ಎಫರ್ಟ್ ಹಾಕಲಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ಸಂಬಂಧಕ್ಕೆ ಒಂದು ಕೊಂಡಿ ಇರಲ್ಲ ಅಲ್ವಾ. ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ, ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ಎನ್ವೈರ್ಮೆಂಟನ್ನು ಕೊಡೋದು. ಮಗುವಿಗೆ ಹೊಡೆಯೋದ್ರಿಂದ ಮಗು ಮಂಡಾಗ್ತಾ ಹೋಗುತ್ತೆ. ಮಗುವಿಗೆ ಪನಿಷ್ಮೆಂಟ್ ಹೇಗೆ ಕೊಡೋದು ಅಂತ ಹೇಳಿದರೆ, ಅದು ಕೇಳ್ತಕ್ಕಂಥ ವಸ್ತುವನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಒಂದು ವಸ್ತು ತಿಂಡಿ ಕೇಳುತ್ತೆ, ಏನೋ ಒಂದು ಮಾಡಿಕೊಡು ಅಂತ ಹೇಳಿದರೆ ನೀನು ಹೀಗೆ ಮಾಡಿದೆ, ಅದಕ್ಕಾಗಿ ಈ ವೀಕು ನಿಮಗೆ ತಿಂಡಿ ಇಲ್ಲ. ಸೊ ಮಗುವಿನ ಬಿಹೇವಿಯರ್ ಹೇಗೆ ಚೇಂಜ್ ಮಾಡಬೇಕು ಅಂತ ಹೇಳಿದರೆ, ಏನು ಮಗುವನ್ನು ಕೇಳುತ್ತೋ ಆ ಒಳ್ಳೆ ಬಿಹೇವಿಯರ್ ಮಾಡಿದರೆ ಮಾತ್ರ ನಿನಗೆ ಇದು ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಕೊಡಿಸ್ತಾ ಹೋಗಬೇಕು. ಮಕ್ಕಳು ಕೇಳಿದನ್ನೆಲ್ಲ ಕೊಡ್ತಾ ಹೋಗಬೇಡಿ. ಅಯ್ಯೋ ಇವನು ಚಿಕ್ಕವನಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಅವನಿಗೆ ಯಾವುದೇ ಥರ ಜವಾಬ್ದಾರಿ ಕೊಡದೆ ಹೋದರೆ ಮಕ್ಕಳು
ಲೇಜಿ ಆಗ್ತಾ ಹೋಗ್ತಾರೆ. ಸಣ್ಣ ಸಣ್ಣ ಟಾಸ್ಕ್, ಸ್ಕೂಲಿಂದ ಬಂದಮೇಲೆ ನಿನ್ನ ಡಬ್ಬಿಯನ್ನು ನೀನು ತೊಳಿಬೇಕು, ನಿನ್ನ ಬ್ಯಾಗನ್ನು ನೀನು ಇಡಬೇಕು, ನಿನ್ನ ಶೂವನ್ನು ನೀನು ಒರೆಸಿ ಇಟ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಜವಾಬ್ದಾರಿ ಯಾವಾಗ ಕೊಡ್ತೀವಿ, ಮೈಕ್ರೋ ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ಮಕ್ಕಳ ಮೇಲೆ ಅತಿಯಾದ ಹೆಚ್ಚು ಪ್ರೀತಿ ತೋರಿಸೋದು ಒಳ್ಳೆಯದಲ್ಲ. ಯಾರ ಮೇಲೆ ಆಗಲಿ ಕೂಡ ನಮಗೆ ಅವ್ರ ಮೇಲೆ ಪ್ರೀತಿ ಇದ್ದರೆ ಅದನ್ನು ಹೆಚ್ಚಾಗಿ ತೋರಿಸಿದ್ರೆ ಅವರು ಅದನ್ನು ಗ್ರಾಂಟೆಡ್ ಆಗಿ ತಗೋತಾರೆ. ನಿಮ್ಮ ಗಂಡ ಆಗಿರಲಿ, ನಿಮ್ಮ ಹೆಂಡತಿ ಸಂಬಂಧದಲ್ಲೂ ಅಷ್ಟೇ, ಯಾವಾಗ ಒಬ್ಬರೇ ನಮ್ಮ ವೀಕ್ನೆಸ್ ಅಂತ ನಾವು ತೋರಿಸ್ತೀವೋ ಆಗ ಮೂರ್ಖತನ ಆಗೋಗುತ್ತೆ. ಹಾಗಾಗಿ ನಮ್ಮ ಪ್ರೀತಿಯನ್ನು ನಾವು ಬಚ್ಚಿಟ್ಕೊಳ್ಳೋಣ. ಯಾವ ವಸ್ತು ಬಚ್ಚಿಡ್ತೀವೋ ಅದಕ್ಕೆ ಆಯಸ್ಸು ಜಾಸ್ತಿ ಅಲ್ವಾ? ಹಾಗಾಗಿ ನಮ್ಮ ಪ್ರೀತಿ ಅಥವಾ ವಾತ್ಸಲ್ಯ ಏನೇ ಇದ್ರೂ ಅದನ್ನು ಬಚ್ಚಿಡಿ, ಅದನ್ನು ಡಿಸ್ಪ್ಲೇಗಿಟ್ಟು ಅವರು ಯಾರೋ ಗ್ರಾಂಟೆಡ್ ಆಗಿ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.